DKYC ಅವರಿಗೆ ರದ್ದು ಮಾಡಿದ್ದಾರೆ ಅಂತ ಬರೀತೀನಿ. ರದ್ದು ಮಾಡಿಲ್ಲ. ಅವರೇ ಬರೆದಿರೋದಕ್ಕೆ ನಾವು ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಇದನ್ನು ಅರ್ಥ ಮಾಡ್ಕೊಂಡು ಅವ್ರು ಬಂದರೆ ಅವ್ರಿಗೆ ಯಾವಾಗೂ PDS ಬಾಗಿಲು ತೆರೆದಿರ್ತಾರೆ. ಅವರು ಅಕ್ಕಿಯನ್ನು ತೆಗೆದುಕೊಂಡು ಸ್ಮಾರ್ಟ್ PDS ಅಂದರೆ ಅಳತೆಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸನ್ನು PDSನವರೇ ಹಾಕ್ಕೊಳ್ಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿದೆ. ಸುಮಾರು 21 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇಲಾಖೆ ವತಿಯಿಂದ ಕಮಿಷನರು ಪದೇ ಪದೇ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆದೇಶ ಇದೆ. PDSನವರು ಈ ಎಕ್ವಿಪ್ಮೆಂಟ್ಸನ್ನು ನೀವು ಹಾಕ್ಕೋಬೇಕು, ಅಲ್ಲದಿದ್ದರೆ ಇದನ್ನು ಏಪ್ರಿಲ್ 30ಕ್ಕೆ ಅವರು ಈ ಹಣವನ್ನು ನಿಲ್ಲಿಸ್ತಾರೆ. ಯಾವ ಉದ್ದೇಶಕ್ಕೆ 21 ರೂಪಾಯಿ ಪರ್ kg ಕೊಡ್ತಾ ಇದ್ರು, ಅದು ಆ ಯಂತ್ರಗಳನ್ನು, ತೂಕದ ಅಳತೆಯ ಯಂತ್ರಗಳನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಹಾಕಿ, ಅದು ಕಮ್ಯುನಿಕೇಷನ್ ಇರಬೇಕು. ನೀವೇನು ಮಾಡ್ತಾ ಇರ್ತೀರಿ ಅಂತೇಳಿ ಹೆಡ್ ಆಫೀಸ್ ಕಮ್ಯುನಿಕೇಷನ್ ಇರ್ತದೆ. ಆ ಎಕ್ವಿಪ್ಮೆಂಟ್ಸ್ ಹಾಕಿದರೆ ಆ ಎಕ್ವಿಪ್ಮೆಂಟ್ಸನ್ನ ಹಾಕ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡೋ BPL 1 ಕೋಟಿ ಕಾರ್ಡ್ಗಳಿದ್ದರೆ 1 ಕೋಟಿ 4 ಲಕ್ಷ 3 ಲಕ್ಷ. ರಾಜ್ಯದ BPL ಕಾರ್ಡು 13 ಲಕ್ಷ, ಈಗಿನ ಸ್ವಲ್ಪ 15 ಲಕ್ಷ ಆಗಿದೆ. ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಂಡು ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋಕ್ಕೆ. ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ 10, 2023ರಿಂದ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ನಾವು ಅಕ್ಕಿಯನ್ನು ಕೊಂಡು ಕೊಡ್ತಾ ಇದ್ವಿ 5 kg. ಇನ್ನು 5 kgಗೆ DBT ಮುಖಾಂತರ ಹಣ ಕೊಡ್ತಾ ಇದ್ವಿ. ಈಗ ನಾವು ಕೊಂಡುಕೊಡೋದನ್ನು ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು, ಒಂದು ಕೇಂದ್ರೀಯ ಭಂಡಾರ, ಒಂದು NCDF, ಇನ್ನೊಂದು NCCF, ಇನ್ನೊಂದು ಯಾವುದು NAFED. ಈಗ ಡೈರೆಕ್ಟ್ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಏರ್ಪಾಟ್ ಮಾಡಿರ್ತೀವಿ. ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾ ಇದ್ವಿ. ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ, ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ.